ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ತುಂಬ ಡೇಸ್ ಆಯಿತು ವಿಡಿಯೋ ಮಾಡಿ. ಕೆಲವು ಸಮಯಗಳು ಯಾವುದೇ ರೀತಿಯಾಗಿ ಅನ್ಕೊಂಬರ್ದಂಗೆ ಇರೋದಿಲ್ಲ. ಈ ಜೀವನ ಬಗ್ಗೆ ಮಾತಾಡಬೇಕಾಗಿದ್ರೆ, ನಿಮ್ಮ ಲೈಫ್ ಬಗ್ಗೆ ಮಾತಾಡಬೇಕಾಗಿದ್ರೆ ಎಲ್ಲರ ಲೈಫು ಒಂದಾಗಿ ಇರೋದಿಲ್ಲ. ನೀವು ಅಂದ್ಕೊಂಡಿದ್ದ ಕೆಲಸವನ್ನು ಯಾವುದೇ ರೀತಿ ಇರೋದಿಲ್ಲ. 24 ಗಂಟೆನೂ ನಿಮ್ಗೆ 24 ಗಂಟೆ ಸಮಯನೂ ಸಂತೋಷವಾಗಿ ಇರಬೇಕು ಅಂತ ಅನಿಸೋದಿಲ್ಲ. ಎಲ್ಲ ಒಂದೇ ರೀತಿ ಆಗೋದಿಲ್ಲ. ಬಟ್ ಈ ಒಂದು ವಿಚಾರ ಮಾಡಿದಾಗ ನೀವು ಅನ್ಕೊಂಡಿದ್ದ ಕೆಲಸವನ್ನು ಆಗಲಿ ಆಗ್ತಾ ಇಲ್ಲ ಅಂದಾಗ, ಅದು ಫೇಲ್ ಆಗ್ತಾ ಇದೆ ಅಂದಾಗ ಮನಸ್ಸಿಗೆ ತುಂಬ ಬೇಜಾರಾಗುತ್ತದೆ. ನೀವು ಒಂದು ಕೆಲಸ ನೀವು ರೆಗ್ಯುಲರ್ ಆಗಿ ಮಾಡ್ತಾ ಇದ್ದಾಗ ಕೆಲವು ದಿನಗಳಾಗಬಹುದು, ತಿಂಗಳಾಗಬಹುದು, ವರ್ಷಗಳಾಗಬಹುದು. ನೀವು ರೆಗ್ಯುಲರ್ ಆಗಿ ಮಾಡ್ತಾ ಇದ್ದಾಗ ಕೆಲವು ವರ್ಷ ತುಂಬ ಚೆನ್ನಾಗಿರುತ್ತವೆ. ಅಂದರೆ ನೀವು ಯಾವುದೇ ಮುಟ್ಟಿದ್ರೂ ಬಂಗಾರ ಆಗುತ್ತೆ. ಯಾವ ಕೆಲಸ ಅನ್ಕೊಂಡಿದ್ದೆಲ್ಲ ಸಕ್ಸಸ್ ಆಗುತ್ತೆ. ಇನ್ನು ಕೆಲವು ದಿನಗಳು ಬರುತ್ತವೆ. ನೀವು ಇಷ್ಟು ದಿನ ನೀವು ಕಷ್ಟಪಟ್ಟು ಎಷ್ಟು ದಿನ ರೆಗ್ಯುಲರ್ ಆಗಿ ಮಾಡಿರ್ತೀರಲ್ವಾ, ಆ ಕೆಲಸವನ್ನು ಯಾವುದೋ ಒಂದು ನೆಗೆಟಿವಿಟಿ ಸಮಸ್ಯೆಗಳು ಇಲ್ಲ ಪ್ರಾಬ್ಲಮ್ಸ್ಗಳು ಬರೋದರಲ್ಲಿ ಒಬ್ಬ ವ್ಯಕ್ತಿ ಯಾವ ಕಡೆ ಅಂತ ನೋಡುತ್ತಾನೆ. ಸೊ ಹಾಗಾಗಿ ಕೆಲವು ಸಮಸ್ಯೆಗಳು ಬಂದಾಗ ಇನ್ನೊಂದು ಕೆಲಸ ಬಿಡಬೇಕಾಗುತ್ತದೆ. ಪ್ರತಿಯೊಬ್ಬರ ಜೀವನದಲ್ಲಿ ಅಪ್ ಆ್ಯಂಡ್ ಡೌನ್ಸ್ ಇರುತ್ತವೆ. ಆ ಅಪ್ ಆ್ಯಂಡ್ ಡೌನ್ಸ್ನ ಹೇಗೆ ಹೇಗೆ ಅದನ್ನು ಪರಿಹಾರ ಮಾಡಬೇಕು, ಹೇಗೆ ಅದನ್ನು ಥಿಂಕ್ ಮಾಡಿ ಸಾಲ್ವ್ ಮಾಡ್ಕೋಬೇಕು ಅನ್ನೋದು ತುಂಬ ಜನಕ್ಕೆ ಅರ್ಥವಾಗುವುದಿಲ್ಲ. ಸೊ ಒಂದು ಪ್ರಾಬ್ಲಮ್ ಬಂದಾಗ, ಒಂದು ಯಾವುದೋ ಒಂದು ಕೆಟ್ಟ ಸಮಯ ಬಂದಾಗ ನೀವು ಏನು ಮಾಡಿದ್ರೂ ಕೂಡ ಅದು ಫೇಲ್ ಆಗ್ತಾ ಇರ್ತೀವಿ. ಅಂದರೆ ಯಾವುದೋ ಒಂದು ನೀವು ಒಂದು ಬಿಸ್ನೆಸ್ ಇಟ್ಟಿದ್ದಾಗ, ನಿಮ್ಮ ಬಿಸ್ನೆಸ್ ಇದೆ ಅಂದ್ಕೊಳ್ಳಿ. ಆ ಬಿಸ್ನೆಸ್ಸು ಕೆಲವು ದಿನಗಳು ನೀವು ರೆಗ್ಯುಲರ್ ಆಗಿ ಮೇಂಟೈನ್ ಮಾಡ್ತಾ ಇದ್ದಾಗ, ಏಕೆಂದರೆ ಎಲ್ಲ ಮಾತಿನಲ್ಲಿ ಚೆನ್ನಾಗಿತ್ತು. ಸೊ ಚೆನ್ನಾಗಿದ್ದಾಗ ಎಲ್ಲ ಮಾತಿನಲ್ಲಿ ಓಕೆ, ಚೆನ್ನಾಗಿ ರನ್ ಆಗ್ತಿತ್ತು, ಎಲ್ಲನೂ ಓಕೆ ಇತ್ತು. ಬಟ್ ಕೆಲವು ಯಾವುದೇ ಫ್ಯಾಮಿಲಿ ಇಶ್ಯೂ ಬರ್ಬೋದು, ಇಲ್ಲ ಯಾವುದೋ ಒಂದು ಸಂಬಂಧದಲ್ಲಿ ಬಿರುಕು ಬರ್ಬೋದು. ಹಿಂಗೆ ಕೆಲವು ನೆಗೆಟಿವಿಟಿ ಸಂಬಂಧಗಳು ಬಂದಾಗ, ಇಲ್ಲ ಯಾವುದೋ ಒಂದು ಸಮಸ್ಯೆಗಳು ಬಂದಾಗ ಈ ಕಡೆ ನೋಡೋಕ್ಕೆ ಆಗೋದಿಲ್ಲ ಬಿಸ್ನೆಸ್ ಕಡೆ. ಸೊ ಆವಾಗ ಏನು ಮಾಡ್ತೀವಿ ಅಂದ್ರೆ ಎಲ್ಲನೂ ಲಾಸ್ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹೀಗೆ ಎಲ್ಲ ರೀತಿಯಿಂದ ನೀವು ಅನ್ಕೊಂಡಿದ್ದ ಕೆಲಸವನ್ನ ಕೆಲವೊಂದು ದಿನಗಳು ತುಂಬ ಚೆನ್ನಾಗಿರುತ್ತವೆ. ಇನ್ನೂ ಕೆಲವು ದಿನಗಳು ತುಂಬ ಕಷ್ಟಕರವಾಗಿರುತ್ತವೆ, ಕಷ್ಟಗಳು ಬರುತ್ತವೆ. ಆ ಕಷ್ಟಗಳನ್ನು ನೀವು ಹೇಗೆ ಅದು ಸಾಲ್ವ್ ಮಾಡಬೇಕು ಅಂಬದು ನಿಮ್ಗೆ ಗೊತ್ತಿರಬೇಕು. 4 ದಿನ ನಿಮ್ಮ ಮನಸ್ಸಿಗೆ ಬೇಜಾರಾಗುತ್ತೆ, ಸ್ವಲ್ಪ ದುಡ್ಡಿನ ವಿಚಾರದಲ್ಲಿ ತುಂಬ ಕಷ್ಟವಾಗುತ್ತೆ. ಅದೆಲ್ಲ ನೀವು ಸ್ವಲ್ಪ ತಾಳ್ಕೊಂಡಿದ್ರಂದ್ರೆ ನಿಮ್ಮ ಜೀವನ ಇನ್ನೂ ಕೆಲವು ದಿನಗಳಲ್ಲಿ ಚೆನ್ನಾಗಿರುತ್ತದೆ. ಅದೇ ರೀತಿಯಾಗಿ ಇವಾಗ ಒಂದು ಪ್ರಾಬ್ಲಮ್ ಬಂದಿದೆ ಅನ್ಕೊಳ್ಳಿ, ನಿಮ್ಮ ಸಮಸ್ಯೆ. ನಿಮ್ಮ ಇಷ್ಟು ದಿನ ನೀವು ಎಷ್ಟು ರೆಗ್ಯುಲರ್ ಆಗಿ ನೀವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ, ಬಿಸ್ನೆಸ್ ರನ್ ಮಾಡ್ತಾ ಇದ್ದೀರಲ್ಲ, ಈ ಫ್ಯಾಮಿಲಿ ಕಡೆ ಬಂದಾಗ ಯಾವುದೋ ಒಂದು ನೆಗೆಟಿವಿಟಿ, ಯಾವುದೋ ಒಂದು ಸಂಬಂಧಗಳು ಬಂದಾಗ ಈ ಬಿಸ್ನೆಸ್ ಕಡೆ ನೋಡೋಕ್ಕೆ ಆಗೋದಿಲ್ಲ. ಅವಾಗ ಏನಾಗುತ್ತೆ ಅಂತಂದರೆ ಬಿಸ್ನೆಸ್ ಲಾಸ್ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತದೆ. ಆವಾಗ ನಿಮಗೆ ಹೆಡ್‌ಏಕ್ ಆಗುತ್ತದೆ, ತುಂಬ ಬೇಜಾರಾಗುತ್ತದೆ. ಸೊ ಇದೆಲ್ಲ ಆಗುತ್ತೆ. ಒಬ್ಬ ವ್ಯಕ್ತಿ ಯಾವ ಕಡೆ ಅಂತ ಆ ಕಡೆ ನೋಡಬೇಕು, ಈ ಕಡೆ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ನೋಡಬೇಕು. ಸೊ 2 ಕಡೆ ಬ್ಯಾಲೆನ್ಸ್ ಮಾಡಬೇಕು ಒಬ್ಬ ವ್ಯಕ್ತಿ. ಒಬ್ಬ ಯಾವುದೇ ಓನ್ ಆಗಿ ನೀವು ಯಾವುದೇ ಒಂದು ಕೆಲಸ ಮಾಡ್ತೀರಲ್ವಾ, ಸೊ 2 ಕಡೆ ಮೇಂಟೈನ್ ಮಾಡಬೇಕು. ಈ ಕಡೆ ಮಾಡಿದ್ರೆ ಈ ಕಡೆ ಯಾವುದೇ ಒಂದು ಸಮಸ್ಯೆ ಬಂದರೆ ಈ ಕಡೆ ನೋಡೋಕ್ಕಾಗಲ್ಲ. ಈ ಕಡೆ ಯಾವುದೋ ಫ್ಯಾಮಿಲಿ ಕಡೆ ಯಾವುದೋ ಸಮಸ್ಯೆ ಬಂದಾಗ ಬಿಸ್ನೆಸ್ ಅನ್ನೋದು ಮುಚ್ಚಿಡಬೇಕಾಗ್ತದೆ. ಈ ರೀತಿಯಾಗಿ ಇರುತ್ತದೆ. ಏಕೆ ತುಂಬ ಕಷ್ಟಪಟ್ಟವರು. ಸೊ ಇದೇ ರೀತಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇದ್ದವ್ರನ್ನ ಇದೇ ಜೀವನ ನಡೆಯುತ್ತದೆ. ಸೊ ಎಲ್ಲ ದಿನಗಳು ಒಂದೇ ರೀತಿ ಇರೋದಿಲ್ಲ. ಬೇರೆಯವ್ರಿಗೆ ಯಾರಿಗಾದರೂ ಕೂಲಿ ಮನುಷ್ಯರು ಹಿಡ್ಕೋಬೇಕಂದ್ರೆ ಅವ್ರಿಗೆ ಇನ್ಕಮ್ ಇರೋದಿಲ್ಲ. ಅಂಥದ್ರಲ್ಲಿ ಮತ್ತೆ ಕೂಲಿ ಮನುಷ್ಯರು ಹಿಡ್ಕೊಂಡ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಸೊ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇದ್ದವರ ಸ್ವಂತ ಕೆಲಸ ಮಾಡೋರಿಗೆ ತುಂಬ ಕಷ್ಟವಾಗಿರುತ್ತೆ. ಕೆಲವು ದಿನಗಳು ತುಂಬ ರೆಗ್ಯುಲರ್ ಆಗಿ ಅವ್ರ ಬಿಸ್ನೆಸ್ ರನ್ ಮಾಡುತ್ತಾರೆ. ಇನ್ನೂ ಕೆಲವು ಫ್ಯಾಮಿಲಿ ಕಡೆ ಸಮಸ್ಯೆಗಳು ಬಂದಾಗ, ಯಾವುದೋ ಒಂದು ಫಂಕ್ಷನ್ ಕಡೆ ಹೋದಾಗ, ಇಂಥವು ಫ್ಯಾಮಿಲಿ ಅಂದಿದ ಮೇಲೆ ನೂರಾರು ಸಮಸ್ಯೆಗಳನ್ನು ಬಂದಾಗ ಈ ಕಡೆ ಬಿಸ್ನೆಸ್ಸನ್ನು ಡೌನ್ ಆಗ್ತಾ ಬರುತ್ತೆ. ಒಬ್ಬ ವ್ಯಕ್ತಿ ಈ ಕಡೆ ನೋಡಬೇಕು, ಈ ಕಡೆ ನೋಡಬೇಕು. ಸೊ ಬಿಸ್ನೆಸ್ ಮಾಡಬೇಕು ಅಂದರೆ ಎಲ್ಲ ಕಡೆ ರೆಡಿ ಇರಬೇಕು. ಲಾಸಿಗೂ ರೆಡಿ ಇರಬೇಕು, ಪ್ರಾಫಿಟ್ ಬಿ ರೆಡಿ ಇರಬೇಕು. ಎಲ್ಲ ಒಂದು ವರ್ಷದಲ್ಲಿ ಎಲ್ಲ ದಿನಗಳು ನೀವು ಕರೆಕ್ಟಾಗಿ ಇರೋಕ್ಕೆ ಆಗೋದಿಲ್ಲ. ಅದು ಲಾಸ್ ಬಂದಾಗ ನಿಮ್ಮ ಧೈರ್ಯವನ್ನು ಇಟ್ಕೋಬೇಕು. ಸೊ ನಿಮಗೆ ಒಂದೇ ಒಂದು ಹೇಳ್ತೀನಿ ನೋಡಿ, 24 ಗಂಟೆದಲ್ಲಿ ನಿಮಗೆ ಸಂತೋಷವಾಗಿ ಸಿಗಬೇಕು ಅಂದರೆ ಸಾಧ್ಯವಿಲ್ಲ. ಸೊ ಅಪ್ ಆ್ಯಂಡ್ ಡೌನ್ಸ್ ಇರುತ್ತವೆ. ಎಲ್ಲೋ ಒಂದು ಸಮಯ ನಿಮಗೆ ಸಂತೋಷವಾಗಿರುತ್ತೆ. ಬಟ್ 24 ಗಂಟೆ ಸಂತೋಷವಾಗಿರ್ಬೇಕಂದ್ರೆ ಆಗೋದಿಲ್ಲ. ಬಿಸ್ನೆಸ್‌ನಲ್ಲಿ ಕೂಡ ಅಷ್ಟೇ. ಯಾವಾಗಲೂ ಪ್ರಾಫಿಟಬಲ್ ಇರ್ಬೇಕಂದ್ರೆ ಆಗೋದಿಲ್ಲ. ಲಾಸ್ ಕೂಡ ಬರುತ್ತದೆ. ಸೊ ಈ ಕಡೆ ಬಿಸ್ನೆಸ್ ಜಾಸ್ತಿ ನೋಡಿದ್ರೆ ಈ ಕಡೆ ಫ್ಯಾಮಿಲಿ ಸಮಸ್ಯೆ ಬಂದಾಗ ಬಿಸ್ನೆಸ್ಸನ್ನು ಬಿಡಬೇಕಾಗುತ್ತೆ. ಯಾರು
ಒಬ್ಬನೇ ವ್ಯಕ್ತಿ ಎಲ್ಲ ಕಡೆ ನೋಡ್ಬೇಕಂದ್ರೆ ಅದು ಸಾಧ್ಯವಾಗುತ್ತಿಲ್ಲ. ಯಾಕಂದ್ರೆ ಈ ಕಡೆ ಸಮಸ್ಯೆಗಳು ಬಂದಾಗ ಈ ಕಡೆ ಬಿಸ್ನೆಸ್ ಅನ್ನ ಮುಚ್ಚಿಡಬೇಕಾಗುತ್ತೆ. ಅದಕ್ಕೆ ಮಿಡಲ್ ಕ್ಲಾಸ್ ಇದ್ದವ್ರನ್ನ ತುಂಬಾ ಕಷ್ಟ ಅನುಭವಿಸುತ್ತಾರೆ. ಎಲ್ಲ ಕಡೆ ನೋಡಬೇಕಾಗುತ್ತದೆ. ಅದೇ ರೀತಿಯಾಗಿ ಯಾವುದೇ ಒಂದು ಕೆಲಸ ರೆಗ್ಯುಲರ್ ಮಾಡಕ್ಕೆ ಆಗೋದೇ ಇಲ್ಲ. ಅರ್ಥ ಆಯ್ತಾ ಫ್ರೆಂಡ್ಸ್? ಮಿಡಲ್ ಕ್ಲಾಸ್ ಇದ್ದವರು ಬಿಸ್ನೆಸ್ ಮಾಡ್ಬೇಕಂತಂದ್ರೆ ಸ್ವಲ್ಪ ವಿಚಾರ ಮಾಡಿ ಬಿಸ್ನೆಸ್‌ನಲ್ಲಿ ಬರ್ರಿ. ಅರ್ಥ ಆಯ್ತಾ ಫ್ರೆಂಡ್ಸ್? ಈ ಸ್ಟೋರಿನ ಪೂರ್ತಿ ಕೇಳಿದ ಪ್ರತಿಯೊಬ್ಬರಿಗೂ ತುಂಬಾ ಧನ್ಯವಾದಗಳು.